ಎಲ್ಲರೂ ಕೇಳ್ತಾ ಇದ್ರಿ ಚೈತ್ರ ಅವರು ಅಜ್ಜಿ ಆಗಿದ್ದಾರೆ, ಇನ್ನು ಪ್ಯಾಂಟು ಶರ್ಟಲ್ಲಿ ಇದ್ದಾರೆ ಅಂತ ಹೇಳಿ. ಇವರಿಗೆ ಸ್ಯಾರಿ ಹಾಕ್ಬಿಟ್ರೆ ಸೇಮ್ ಬ್ಲೌಸ್ ಹಾಕೊಂತರ ಕಾಣಿಸ್ತಾರೆ. ಅದಕ್ಕೋಸ್ಕರನೇ ಇವರಿಗೆ ಸೀರೆ ಉಡ್ಸೋದಕ್ಕಾಗೋದಿಲ್ಲ. ಇದರಲ್ಲಿ ಏನು ಬಂದಿದೆ ಡ್ರೆಸ್ಸು ಇದೇ ಇರೋದು, ಸೀರೆ ಬೇರೆ ಟೈಪ್ ಯಾವುದೂ ಇಲ್ಲ. ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಚೇಂಜ್ ಮಾಡಿದ್ರೆ ಬೇರೆದು ಸಪ್ರೇಟು ನಾವು ಡೌನ್ಲೋಡ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಅದು ಹಾಕಿದ್ರೆ ಹಿಂಗೆ ಕೈ ಆಕ್ಷನ್ ಆಗಲಿ ಹಿಂಗೆ ಕೂತ್ಕೊಳ್ಳೋದಕ್ಕಾಗಲಿ ಇದೆಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಅದು ನಮ್ಮ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಆ್ಯಪಲ್ಲೇ ಬಂದಿರೋದು. ಅದು ನಾವು ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೀರೆ ಹಾಕಿದರೆ ಲಸ್ಮಕ್ಕೊಂಥರ ಕಾಣ್ತವ್ರೆ, ಮತ್ತೆ ತಾಯಿ ಮಗಳು ಯಾರು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಮಾಡೋದು ನೀವು? ಅಯ್ಯ ಅಳದ್ ನೋಡು, ಅಳ್ಬಾರ್ದಮ್ಮ. ನೋಡಿ ಸೆಕೆ ಅಂತ ಹೇಳಿದ್ಲ ಕರ್ಕೊಂಬಂದ್ವಿ. ಇವತ್ತು ಯಾಕೆ ಸೆಕೆ ಆದಂಗಾಗು ತಲೆನತ್ತಿ. ಆನೆ ಒಂದಿಟ್ಟು ಸೋಳು ಕಮ್ಮಿ ಆತಲ್ಲ, ಅದಕ್ಕೆ ನೋಡಿ ಕರ್ಕೊಂಬಂದ್ವಿ. ಅಳಾದ ಕಯ್ಯ ಭಯ ನಿಲ್ಲಲ್ಲ, ಹಂಗಳ್ತಾರೆ. ಹಾಕಪ್ಪ ಆಕೆ ಒಂದೇ ಸಮಕ್ಕೆ ಪಡ್ಕೊಂಬ್ತಾರೆ ಕಣ. ಆಸ್ಪತ್ರೆಗನ ಕರ್ಕೊಂಡೋಗ ನಡಿಯಮ್ಮ. ನೋಡಿ ಯಾಕೆ ಇಬ್ಬರು ಒಂದೇ ಸಮಕ್ಕೆ ಅಳ್ತಾವಪ್ಪ. ಯಪ್ಪ ನಮ್ಮ ಹುಡುಗರು ಯಾವ್ಯಾವ ಹಿಂಗತ್ತಿರ್ಲಿಲ್ಲ ನಮ್ಮ ತಾಯಿ. ಅಯ್ಯೋ ನಮ್ಮ ತಮ್ಮನ ಮಕ್ಳನ್ನ ಸುಧಾರ್ಸೋದು ಬೋಲ್ ಕಷ್ಟ. ಅಯ್ಯಪ್ಪ ದೇವ್ರು, ಹಿಂಗೆ ಮಧ್ಯರಾತ್ರಿಗೆ ಹಿಂಗೆ ಹತ್ರೆ ಏನು ಮಾಡ್ಬೇಕು ಹಿಂಗೆ ರಾತ್ರಿ ಹೊತ್ನಾಗ? ಏ ಖುಷು ಬಾ ಬಾ ಬಾ, ಕ್ರೇ 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 ಕ್ರೇ. ಅಮ್ಮ ಗಗುಚಿ ಬತ್ತಿ ತುಂಬ ಪಚ್ಚಳ್ರಮ್ಮ. ಮಕ್ಕಳು ಸುಧಾರ್ಸೋದು ಬೋಲ್ ಕಷ್ಟ ಅಂತ ಒಂದಿಟ್ಟು ದೊಡ್ಡವಾಗತ್ತಕ್ಕ. ಅವು ಪಟ್ನ ಈತ ಏನಾಗುತ್ತೆ ಅಂತ ಹೇಳಿ ಬಾಯಿ ಬಿಟ್ಟು ಹೇಳೋವರೆಗೂ ಬೇಡ. ನೋಡು ಏಳು ಹಂಗೇನೆ ಕಿತ್ತ 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 ಅಂತಾರೆ ಇಬ್ಬರಳನು. ಆಸ್ಪತ್ರೆಗನ ಕರ್ಕೊಂಡು ಹೋಗ್ಬೇಕೈತಿ. ಯಾಕೆ ಒಂದೇ ಸಮಕ್ ಬಿಡ್ಕೊಂತಾರೆ. ಆಕಪ್ಪ ಅಳೋದು, ಯಾಕದಿ ಅಳ್ತಾ ಇದ್ದಾರೆ? ನನಗೆ ಭಯವಾಗುತ್ತೆ ಇವ್ರ ಹತ್ರ. ಯಾಕೆ ಒಂದೇ ಸಮಕ್ಕೆ ಅಳ್ತಾ ಇದ್ದಾರೆ ಇಬ್ಬರಳನು? ಏನಾಗಲ್ಲ ಸುಮ್ಮನಿರ ಮರುತಮ್ಮ, ಏನಾಗಲ್ಲ. ನೀನು ಅವು ಹಂಗೆ ಹೇಳೋದು ಹುಡುಗರು ಅಂದಮೇಲೆ ಹಂಗೆ ಹೇಳೋದು. ವಾಟ್ಕಿಟ್ಟೆ ನೋಯ್ತೈತೋ ಏನೋ. ನಿಮ್ಮ ಅಮ್ಮಗನ ಫೋನ್ ಮಾಡ, ಚೈತ್ರಮ್ಮ ಬತ್ತಾಳೆ. ಬಂದು ಒಂದು ಕ್ಷಣ ನೋಡ್ಕೊಂತಾಳೆ. ಯಪ್ಪ ನನಗಂತೂ ಹುಡುಕ್ ಬಂದಂಗೆ ಅದು ಕಣ್ಣು ಮುಚ್ಚಿಲ್ಲ ರಾತ್ರಿ ಎಲ್ಲ ಹೋಗತ್ತ. ಇದೊಳ್ಳೆ ಸವಾಸ ತಮ್ಮ ತಾಯಿ ಹುಡುಗರು ಸಾಕೋದು. ಯಾವ್ಯಾವ ಹಿಂಗೆ ಗೊತ್ತಿರ್ಲಿಲ್ಲ ಕಣ ನಮ್ಮ ಹುಡುಗರು. ಅಯ್ಯೋ ಯಪ್ಪ ಒಂದೇ ಸಮಕ್ಕೆ ಪಡ್ಕೊಂತಾರಲ್ಲ. ಅಳ್ಬಾರ್ದು ಅಳ್ಬಾರ್ದು, ಜಾಣೇರಾಗಬೇಕು ಇಬ್ರು. ಬೋತ್ರೆ ಹಿಂಗೆ. ಅಯ್ಯೋ ಆಸ್ಪತ್ರೆ ಕರ್ಕೊಂಡು ಹೋಗೋನೇನತ್ತೆ. ಯಾಕೋ ಅಳ್ತಾರ ಅವಾಗಿಂದ ಕಯ್ಯ ಭಯ ನಿಂತ್ಕೊಂಬಂಗಿಲ್ಲ, ಹಂಗೆ ಅಳ್ತಾರೆ. ಆಸ್ಪತ್ರೆ ಕರ್ಕೊಂಡು ಹೋದ್ರಿ ಇನ್ನೇನು ಹೇಳ್ತಾರಮ್ಮ, ಸುಧಾರಿಸ್ರಿ ಅಂತಾರೆ. ಹಾಲು ಕುಡಿಸ್ತೇನೆ ಅಮೃತಮ್ಮ. ಹಾಲನ್ನು ಕುಡಿಯಲ್ಲ ಕಣ ಅಜ್ಜಿ. ಯಾಕನ ಅಳ್ತಾರೆ. ಯಾಕೆ ಅಳ್ತಾರೋ ಏನು ಇಬ್ಬ ಅಳ್ತಾರೆ ಇಬ್ರು. ಯಾಕಜ್ಜಿ ಅಳ್ತಾರೆ? ಹಂಗೆ ಸುಮ್ಮನಿರುತ್ತಮ್ಮ, ನೀನು ಯಾಕೆ ಅಳ್ತೀಯ? ಅವಳಂತದ್ದು ಏನಾಗೈತಿ? ಅಲ್ಲ ಅವಳದ್ ನೋಡ ಅಮೃತಮ್ಮನ. ಹುಡುಗನು ಸುಧಾರ್ಸಕ್ಕೂ ಬರಲ್ಲ. ಅವಳು ಸುಮ್ಕಿರ, ಅದು ಯಾಕೆ ಅಳ್ತೀಯ? ಅವಳಂತದ್ದು ಏನಾಗೈತಿ? ಯಾಕಂಗ ಅಳ್ತಾರೆ ಇಬ್ರಾಳುನು? ಸುಧಾರಿಸ್ರಿ, ಒಂದೇ ಸಮ ಕೊಳ್ತಾರೆ. ಅಯ್ಯೋ ಆವಾಗಿಂದ ಸುಧಾರಿಸ್ತಾ ಇದೀವಪ್ಪ, ಯಾಕೋ ಸುಮ್ಮನಿರಂಗಿಲ್ಲ. ಇಲ್ಲೋಡೋರು ತಮ್ಮನ ಒಂದು ಕಡೆ ಸುಮ್ಮನಿರಿಸ್ತಾ ಇದ್ದೀವಿ, ಇವೆರಡು ಹುಡುಗರನ್ನ ಒಂದು ಕಡೆ ಸುಮ್ಮನಿರಿಸ್ತಾ ಇದ್ದೀವಿ. ಅವಳು ಆ ಹುಡುಗರೊಳಕ್ಕೆ ಅವಳು ಅಳ್ತಾ ಇದ್ದಾಳೆ. ಏನು ಮಾಡೋಣಪ್ಪ, ಅಮ್ಮಂಗಾಗೈತೆ ಹೋಗತ್ತ. ಈಟತ್ನಾಗ ಎಲ್ಲಿ ಕರ್ಕೊಂಡು ಹೋಗೋಣ? ಅಮ್ಮಂಗಾಗೈತೆ ಸರ್ವತ್ನಾಗ. ಆಸ್ಪತ್ರೆಗನ ಕರ್ಕೊಂಡು ಹೋಗೋಣ ನಡಿಯಜ್ಜಿ. ಯಾಕೋ ಒಂದೇ ಸಮ ಕೇಳ್ತಾ ಇದ್ದಾರೆ. ಅರ್ಶನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ರಮ್ಮ. ಸುಮ್ಮನೆ ಅರ್ಶನ್ನ ಕರಿಯಾನಿ ಎದ್ದಳ್ಸಾನೆ. ಯಾಕೆ ಇದ್ರಮ್ಮ? ಯಾಕೆ ಆ ಹುಡುಗರು ಹಂಗೆ ಇದ್ದಾವೆ? ನಾನು ಯಾಕೆ ಹುಡುಗರು ಅಳ್ತಾ ಇದ್ದಾವೆ ಅಂತ ಬಂದಮ್ಮ. ಅವಳು ಅದಕ್ಕೆಲ್ಲ ಯಾತಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ? ಬಟ್ಟೆ ಏನಾರು ನೋಯ್ತೈತೋ ಏನು. ನಾವು ಯಾತೇನಂಥದ್ದು ಕೊಟ್ಟಿರ್ಲಿಲ್ಲ ನಮ್ಗೆ ಗೊಡ್ಸೋದು ಪದಾರ್ಥನ. ಯಾಕೋ ಹಿಂಗೆ ಅಳ್ತಾ ಇದ್ದಾರಲ್ಲ ಅಂತ ಹೇಳಿ ನನಗೆ ಯಾಕೆ ನಿದ್ದೆನೆ ಬರಲಿಲ್ಲ, ಅದಕ್ಕೆ ಬಂದು. ಯಾಕೋ ಗೊತ್ತಿಲ್ಲ ಕಣಜ್ಜಿ, ಅವಾಗಿಂದಲೂ ನೋಡು ಅಳ್ತಾ ಇದ್ದಾರೆ. ಯಾಕೋ ಏನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ.
ಕಣ್ಣಸರು ಹಾಕ್ತೆ ಎಲ್ಲ ಹಾಕ್ತೆ ಕಣ್ಸಿ ಅಂತಮ್ಮ. ಯಾಕೆ ಅಳದ ನಿಲ್ಸಂಗೆ ಇಲ್ಲ, ಒಂದೇ ಸಮಕ್ಕೆ ಇಬ್ಬರಳು ಹಂಗೆ. ಯಾಕ ನೋಡು ಇಬ್ಬರು ಅಳ್ತಾರ ಕಣಿ. ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋಗ್ರಿ. ಯಾಕನ ಅವಾಗಿಂದ ಸೆಂತಮ್ಮ ಒಂದೇ ಕೊಳ್ತಾ ಇದ್ದಾರೆ. ಒತ್ತಿರಿ ಒಟ್ಟು ಗಂಟ್ಲೆ ಆತಕ್ಕೆ ಬರುತ್ತಿ ಎಳೆ ಹುಡುಗರು. ಎಳೆದು ಒಟ್ಟು ಗಂಟ್ಲು ಒತ್ತು ಗಂಟ್ಲೆ ಹೋಗುತ್ತೆ ಎಳೆ ಧ್ವನಿ. ಕರ್ಕೊಂಡು ಹೋಗಿ ಬರೋಗ್ರಿ ಸುಮ್ಮನೆ. ಇಲ್ಲ ಹೇಳ್ಮಮ್ಮ, ಸುಮ್ಮನೆ ಹಂಗೆ ಅಳ್ತಾ ಹುಡುಗರು. ಏನಾನ ಒಂದು 15 ದಿವಸ 20 ದಿವಸ ಆಗೈತಲ್ಲ, ಅದಕ್ಕೆ ಹಂಗೆ ಅಳ್ತಾ ಆಯ್ತು ಅಷ್ಟೇ. ಅಳ್ತಾ ಇದ್ದಾರೆ. ಆಮೇಲೆಲ್ಲ ಅವರೆಲ್ಲ ಸುಮ್ಕಾಗ್ತಾರೆ. ಸುಮ್ಕಿರು. ಏನಿಲ್ಲ, ಸುಮ್ಕಾಗ್ತಾರೆ. ಸುಧಾರ್ಸಮ್ಮ. ಸುಮ್ಮನೆ ತಗೋಗ್ರಿ ಯಾತನ ಜೋಲಕ್ಕೆ ಹತ್ರ ಕನ ಹಾಕಿ. ಅಯ್ಯೋ ಅದ್ರಾಗ ಹಾಕಿ ಇದ್ದಿದ್ದು ಬಿಡ್ಕೊಂಬಿಡ್ತಾರೆ. ಅವಾಗಿಂದನೂ ಹಾಕಿ ತೂಗಿ ಇತ್ಲ ಕರ್ಕೊಂಬಂದಿದ್ದು. ಅವಾಗಿಂದಲೂ ತೂಗಿ ಕಾಣತ್ತೆ. ಏಯ್ ಯಾಕಮ್ಮ ಅಳೋದು ಅಮ್ಮಣಿ? ಯಾಕೆ ಅಳೋದು? ಹಿಂಗಜ್ಜಿತ್ತಲ್ಲ ನಮ್ಮ ಹುಡುಗರ್ನೆಲ್ಲ ಒಬ್ಬಳು ಚೆನ್ನಾಗಿ ಸುಧಾರ್ಸೋದು. ಹಿಂಗೆ ಯಾವನ ಹುಡುಗರು ಹೇಳ್ತಾ ಇದ್ದಾವೆ ಅಂದರೆ ಕರ್ಕೊಂಬೈತಿದ್ವಿ ಸುಧಾರ್ಸೋದು. ತಮ್ಮನು ಅವಾಗ ಅಳಾಳು ನಿಮ್ಮ ಅಮ್ಮ ಕರ್ಕೊಂಡು ಹೋಗೋದು. ಸುಮ್ಮನೆ ಎತ್ಕೊಂಬೋದು ಆಡ್ಸೋದು, ಚೆನ್ನಾಗಿ ಸುಧಾರ್ಸೋದು ಅಜ್ಜಿ ಹುಡುಗರ್ನ. ನಿಂಗಜ್ಜಿ ಇದ್ದಿದ್ರೆ ಕರ್ಕೊ ಬರ್ಬೋದಾಗಿತ್ತು. ಬಾರಜ್ಜಿ ಸುಧಾರ್ಸು ಅಂತ. ಸುಧಾರ್ಸಕ್ ಬರಲ್ಲ ಇವ್ರಿಗೆ. ನೀನು ಸುಧಾರ್ಸಮ್ಮ. ಅವ್ರಿಗಿನ್ನ ಏನು ಜೇಕೈಗೂ ಗೊತ್ತೇಳು. ಅವ್ರು ಹಂಗೆ ಕಣ್ಮಮ್ಮ. ಯಾಕನ ಒಂದು ತಿಂಗಳು ತುಂಬ ತಕನ ಹಂಗೆ ಹುಡುಗರು. ನಾಲ್ಗಿಲ್ಲ ಏನಾನ ಸಾಲ್ದು ಬತ್ತಾವೋ ಏನೋ ತೋರಿಸ್ಕೊಂಬರಿ ಸುಮ್ಮನೆ. ಇಲ್ಲ ಹಾಲೂ ಹಾಕ್ತೇವೆ, ಎಲ್ಲ ಹಾಕ್ತಾವ ಕಣತೆ. ಹಾಲೂ ಹಾಕ್ತಾವೆ. ಅಕ್ಕ ಹೇಳ್ತಾರೆ ನಾನು ಯಂತ್ರ ಬರ್ಸ್ಕೊಂಬಾರಪ್ಪ ನಿಮ್ಮ ಮಂದಿಯವ್ರದ್ದು ಅಂತ ಹೇಳಿದೆ. ಅವ್ರು ಕಿವೇಕೆ ಹಾಕ್ಯಂಬಂಗಿಲ್ಲ. ಯಂತ್ರ ಪಂತ್ರ ಹಾಕಬೇಕು. ಹಿಂಗೆ ಸಣ್ಣ ಹುಡುಗರು ಬೇರೆನೇ ಯಂತ್ರಗಳು ಎಲ್ಲ ಯಂತ್ರ ತಂತ್ರ ಮಂತ್ರ ಮಾಡಿರೇನಿ ಎಲ್ಲನ. ಓಟು ಹುಡುಗರಿಗೆ ಸೂಕ್ಷ್ಮ ನೋಡ್ಕೊಂಡ್ರೆ ಒಂದಿಟ್ಟು ದೊಡ್ಡವಾಗ ತಕ ನೋಡಲ್ಗೂ ಸೆಕೆ ಗುಳ್ಳೆ ಆದಂಗಾಗಿ ಬೆನ್ನಾಗೆಲ್ಲ ಹಿಂಗೆ ಗುಳ್ಡಾಕಿ ನೋಡು ಎಲ್ಲ ಕೆಂಪಾದಂಗಾಗಿತ್ತು. ಅದಕ್ಕೆ ನಾನು ಹಿಂಗೆ ಒಂದಿಟ್ಟು ಹಂಗೆ ಬಿಚ್ಚಿ ಹಿಂಗೆ ಕರ್ಕೊಂಬಂದ್ವಿ. ಇಲ್ಲೇನು ಸೊಳಿ ಆಗಲ್ಲ, ನಮ್ಮ ಮನೆಗೇನು ಒಳಗಲ್ಲಿ ಸೆಕೆ ಆದಂಗೆ ಆಗೋದು. ಅಕ್ಕಿ ಇಲ್ಲಿ ಕರ್ಕೊಂಬಂದ್ವಿ. ನೋಡೋಣ ಅದೆಲ್ಲಿ ಬೆಳಕ್ನಾಗ ಏನೋ ಸುಮ್ಮನೆ ಆಗ್ತಾರೇನೋ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ವಿ. ಸುಮ್ಮನೆ ಆಗಂಗೆ ಇಲ್ಲ. ಅಮ್ಮ ಇಬ್ಬರೊಂದಾಗಿ ಸುಮ್ಮನಿರಲ್ವಲ್ಲಿ ಶಾಂತಮ್ಮ. ರಾತ್ರಿ ಹೊತ್ನಾಗ ಏನಿಸ್ತಾವೆ ಹುಡುಗರು. ಹೋಗತ್ತ ನಮ್ಮ ಯಾವ್ಯಾವ ಇರಲಿಲ್ಲ ಅಂತ ಹಿಂಗೆ ಕ್ಯಾತೆ ಮಾಡವು. ಹಂಗೆ ಮತ್ತೆ ಒಂದೊಂದು ಹುಡುಗರು ಹಂಗೇನೆ. ಯಾಕೆ ಅಳೋದು? ವಾದೆ ಕೊಡ್ಬೇಕಾ? ವಾದೆ ಕೊಡ್ತೀನಿ, ಅಳ್ಬಾರ್ದು. ದಾಣಿ ಆಗ್ಬೇಕಣಮ್ಮು. ದಾಣಿ ಆಗಬೇಕು. ಪಾಪ ಅವ್ರ ತಾತಗೆ ರೋಸ್ ಕೆಟ್ಟೈತಿ, ವರ್ಷತಾಯ್ತಿಗೆ ಮನೆ ಕೆಣ್ಣ ಇದ್ದಾನೆ. ಅಂಗಡಿ ತಗೆ ಸಾಕದಂಗೆ ಆಗುತ್ತೆ. ಅಯ್ಯಪ್ಪನ ತಲೆ ಕೆಡ್ಸಮ್ಮ. ಸುಮ್ಮನಿಕೆ ಮತ್ತು ಪ್ರವೀಣ ಹಿಂಗೇನೆ ನೋಡು, ಸುಮ್ಮನೆ ಮನೆ ಕೆಣ್ಣವನಿ. ಹೋಗಿ ಅವನೇನೇ ಆ ತಲೆ ಕೆಡ್ಸಮ್ಮಕ್ಕೆ ಹೋಗಲ್ಲ. ನಾನು ಅತ್ತೆ ಅಂತನೂ ಅಮ್ಮ ತಾಯಿ ಕಣ್ಣು ಮುಚ್ಚಲ್ ಬಿಡು ರಾತ್ರಿ ಅಲ್ಲ ನೀವು ಕಾಡ್ತಾಯಿ. ಆಸ್ಪತ್ರೆ ಕರ್ಕೊಂಡು ಹೋಗಾನೆ. ಯಾಕೋ ಕೈಯ ಭಯ ನಿಲ್ಲಂಗಿಲ್ಲ, ಹಂಗಳ್ತಾವೆ. ಯಾಕೆ ಗೊರ್ಗೊರ್ರ ಅಂತ ಬೇರೆ ಒಂದಿಟ್ಟು ಅಂತಾರೆ. ಯಾಕಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಕಣತ್ತೆ. ಕರ್ಕೊಂಡು ಹೋಗ್ರಮ್ಮ ಸುಮ್ಮನೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರ ಅಪ್ಪಗೆ ಹೇಳ್ತೀನಿ ತಡಿ. ವರ್ಷ ಪಾಪ ಬಾರ ಎದ್ ಬಾರ ಇಲ್ಲಿ. ಹುಡುಗರ್ನ ಆಸ್ಪತ್ರೆಗೆ ಕರ್ಕೊಂಡು ಬರ. ಯಾಕೆ ಒಂದೇ ಸಂಖ್ಯೆ ಹೇಳ್ತಾ ಇದ್ದಾರೆ ಬಾರ. ಹೋಗಿ ನನಗಂತೂ ಭಯವಾದಂಗೆ ಆಗುತ್ತೀವಿ. ಯಾಕೆ ಹಂಗೆ ಹೇಳ್ತಾ ಇದ್ದಾರೋ ಏನು. ಹಂಗೇನೆ ಹುಡುಗರು ಅಂದಮೇಲೆ ಅವಳತ್ತ ಸುಮ್ಕಿರಿ ಏನು ಹುಡುಗರು ದೊಡ್ಡವಾಗತ್ತಕ್ಕ ಹಂಗೆ ಮತ್ತೆ ಯಪ್ಪ ಮಕ್ಳು ಸಾಕೋದು ಬೋಲ್ ಕಷ್ಟ. ಅವು ಬಾಯಿ ಬಿಟ್ಟು ಮಾತಾಡತಕ್ಕನ ಬ್ಯಾಡ. ನನಗೆ ಹೊಟ್ಟೆ ನೋಯುತ್ತೆ, ಅಲ್ಲಿ ನೋಯುತ್ತೆ, ಇಲ್ಲಿ ನೋಯುತ್ತೆ ಅಂತ ಹೇಳೋವರೆಗೂ ಬೋಲ್ ಕಷ್ಟ. ದೊಡ್ಡವಾದರೆ ಹೇಳ್ತಾವೆ ನನಗೆ ಕೈ ನೋಯುತ್ತೆ, ಕಾಲು ನೋಯುತ್ತೆ, ಹೊಟ್ಟೆ ನೋಯುತ್ತೆ, ತಲೆ ನೋಯುತ್ತೆ ಅಂತ. ಇನ್ನು ಸಣ್ಣ ಹುಡುಗರು ಎಲ್ಲಿ ಆತು ಹೇಳಲ್ಲ, ಸುಮ್ಮನೆ ಹೇಳ್ತಿರ್ತಾವೆ. ಹಂಗೇನೆ ಪಟ್ಟೆ ಎಲ್ಲೋ ಒಂದೈತೆ ಗಡ್ಸಾಗೈತೇನಪ್ಪ ಹೊಟ್ಟೆ ಅಲ್ಲೇ. ಯಾಕ ಒಂದಿಟ್ಟು ಗಡ್ಸಿದ್ದಂಗೆ ಐತೆ. ಇವಳು ಇದು ಯಾತ ಬಿಸ್ಕತ್ಗಳ ಯಾತ ತಿನ್ಲಪ್ಪ, ಯಾತ ತಿಂದ್ರೆ ಗಡ್ಸಾಗುತ್ತೆ ಅಂತ ನಾನು ಹೇಳ್ದೆ. ಯಾತ ತಿನ್ಲು ಕಣಪ್ಪ ಎದ್ದಾಗ ತಿನ್ಬೇಡ ಕಣಮ್ಮ, ಅಟ್ಟು ಗಡ್ಸಾಗುತ್ತೆ ಹುಡುಗರು ಅಂದೆ. ನೋಡಿ ಹೊಟ್ಟೆನೂ ಗಡ್ಸಾಗೈತೆ, ಹೊಟ್ಟೆನೂ ಒಯ್ತಿರ್ಬೇಕಣೆ ಶಾಂತಮ್ಮ ಸಾಮಾನ್ಯ. ಹೊಟ್ಟೆ ನೋಯ್ತೈತೇನ ಕರ್ಕೊಂಡು ಹೋದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ನನ್ನ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಹಠ ಮಾಡ್ತಾ ಇದ್ದಾರೆ. ನನಗೆ ತಾಯಿ ಆದಮೇಲೆ ಗೊತ್ತಾಗೋದು ತಾಯಿ ಬೆಲೆ ಏನು ಅಂತ ಹೇಳಿ. ನಾನು ಒಬ್ಬಳು ಇವಾಗ ಹೆಣ್ಣಾಗಿ ನಾನು ತಾಯಿ ಆಗ್ತಾ ಇದ್ದೀನಲ್ಲ, ಅದ್ರ ಕಷ್ಟ ಏನು ಅಂತ ಇವಾಗ ಗೊತ್ತಾಗ್ತೈತೆ. ಮಕ್ಕಳು ರಾತ್ರಿ ಎಲ್ಲ ಎದ್ರೆ ಹಠ ಮಾಡಿದ್ರೆ ಸುಧಾರಿಸ್ಬೇಕು. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಷ್ಟು ಸುಲಭ ಅಲ್ಲ ಒಬ್ಬಳು ತಾಯಿ ಆಗೋದು ಅಂದರೆ. ತಾಯಿ ಅಂದರೆ ಒಂದು ಮಗುನ ಎಷ್ಟೇ ಜನ್ಮ ಎತ್ತರೂ ತಾಯಿ ಋಣ ಮಾತ್ರ ತೀರ್ಸೋಕ್ಕಾಗಲ್ಲ ಅಂತಾರಲ್ಲ, ಹಂಗೆ ಇವತ್ತು ಗೊತ್ತಾಗ್ತೈತಿ. 9 ತಿಂಗಳು ಎತ್ತು ಒತ್ತು ಸಾಕಿ ಸಲ್ವಿ ಎಷ್ಟು ದೊಡ್ಡವ್ರನ್ನು ಮಾಡಿ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾಳಲ್ಲ ತಾಯಿ, ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಅನಿಸುತ್ತೆ. ಇವತ್ತು ನನಗೆ ನೋಡಿದ್ರೆ
ಏನಪ್ಪ ಇದು ಮಕ್ಳನ್ನ ಸಾಕೋದೀಗ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಎಷ್ಟೋ 9 ತಿಂಗಳು ತಕ್ಕನ ನಾವು ಕಷ್ಟ ಬೀಳಬೇಕು. ಮತ್ತು ಡೆಲಿವರಿ ಆದಮೇಲೆ ಒಂಥರ ಕಷ್ಟ. ಡೆಲಿವರಿ ಆದಮೇಲೆ ಮತ್ತೆ ಮಕ್ಳನ್ನ ನೋಡ್ಕೋಬೇಕು. ಮಕ್ಕಳು ಇದ್ದಾಗ ಸುಧಾರಿಸ್ಬೇಕು, ಅಳ್ತಾ ಇರ್ಬೇಕಾದ್ರೆ ಸುಧಾರಿಸ್ಬೇಕು, ಅವ್ರಿಗೆ ಹೊಟ್ಟೆ ಹಸ್ವಾಗ ಹಾಲು ಕುಡಿಸ್ಬೇಕು, ಅವ್ರನ್ನ ಮಲಗಿಸ್ಬೇಕು. ಅವ್ರು ಏನು ಇದ್ರೂ ನಾವು ನೋಡ್ಕೋಬೇಕಲ್ಲ. ತಾಯಿ ಅಂದರೆ ಅಷ್ಟು ಸುಲಭ ಅಲ್ಲ. ಇವಾಗ ಗೊತ್ತಾಗ್ತಾ ಇದೆ ಅದ್ರ ಬೆಲೆ ಏನು ಅಂತ. ಯಾರಿಗೇ ಆಗಲಿ ತಾಯಿ ಆದಮೇಲೆ ಗೊತ್ತಾಗೋದು. ನಮ್ಮಮ್ಮ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಆಮೇಲೆ ಗೊತ್ತಾಗೋದು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.